ದೇವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ಮಾತೆ ಸೌಖ್ಯ ಪ್ರದಾತೆ ಮಾತೆ ವಜ್ರ ವೈಡೂರ್ಯ ಮೂರಕತ್ತ ಮಾಣಿಕ್ಯದಿಂದ ನಿರ್ಮಿತ ಮಾತ ಈ ಭದ್ರಮಣಿ ಗೃಹಾಂಗಣಕ್ಕೆ ದಿಗ್ಗಜಯಮಗೈದು ಕಾರಣವೇನೆಂದು ಕೇಳಿದೆಯಾ ಸಾರಥಿ? ಹೌದು ಮಾತೆ. ಎಲ್ಲವೋ ಸಾರಥಿ ಮಾತೆ, ನಾನು ಹೇಳುವ ಮಾತು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಮಾತೆ. ಎಲ್ಲ ಭಕ್ತರನ್ನು ಬಾಧಿಸುವ ಕುಜ ಕುಟಾರಿರೆಂಬ ದುಷ್ಟರಿಗೆ ಕುಟಿಗಳಾಗಿ ತೋರುವ ಕುಟಿಲ ಕೈಗಳ ಕಂಠಕ್ಕೆ ರಕ್ತದ ಕಾರ್ಯವನ್ನು ಹರಿಸಿ ದುಷ್ಟ ನಿಗ್ರಹ ಸೃಷ್ಟ ಪರಿಪಾಲನ ಮಾಡುವ ಕಾರಣ ಶುಭ ವಿಜಯದ ಪ್ರಯಾಣದಲ್ಲಿ ಪ್ರಾಯವಿದವೆಂದು ತಿಳಿವಂತವನಾದ ಸಾರಥಿ ಅತಿ ಜಾಗೃತಿ ತಮ್ಮ ಇಷ್ಟದಂತಾಗಲಿ ಮಾತೆ. ಮೂಕಪ್ಪ ಇವರು ಜಗನ್ಮಾತೆಯ ಪಾತ್ರಕ್ಕೆ ಈ ಸುಂದರವಾದ ಹಾರವನ್ನು ಮತ್ತು 501 ರೂಪಾಯಿಗಳನ್ನು ಆಯಾರ ಮಾಡಿರುತ್ತಾರೆ. Solans ದೇವ ತಾವುದಾರನ್ನು ಕೇಳಿದೆ. ಬಂದವರನ್ನು ಧಾರಣ ಕೇಳಿದ ದೇವ ದಿವ್ಯ ಪ್ರಭಾವ. ದೇವ ಕೂಡಿ ಕೂಡಿಕೆಂದು ನಿಟ್ಟು ಸಿರುಬಿಡಲ ಗಿರಿಕುಲಾದ್ರಿಗಳು ಪಡವಿದಳ ಪಾತಾಳ ಲೋಕಮಂ ಎನ್ನಡಿಗಳ ಪಂಜರದಿಂದ ಎಡಬಿಡದೆ ಗುಡಿಸುವ ಸಿಡಿಲಿನ ತರದು ತಟ್ಟನೆ ಆರುತ್ತಾ ಭಯಂಕರದಿಂದ ಮೆರೆದು ಮೇರು ಪರ್ವತದಂತ ಒಪ್ಪುವ ಎನ್ನ ಘೋರ ಧರ್ಮದ ರೋಷಕ್ಕೆ ಮಾನವ ದೇವ ಅಂಜದೆ ಅಳುಕದ ಧೀರನಾಗಿ ಕೇಳುವ ನೀನುದಾರೋ ನಿನ್ನ ಹೆಸರೇನು? ಜಾಗ್ರತೆಯಿಂದ ಹೇಳುವಂತವನಾಗು. ಇಲ್ಲವಾದರೆ ಮಸ್ತ ತಂಗಳಂ ಕಡಿದು ಬಿಡುವೆನು. ನೋಡಲೇ ಸೇವಕ ಹೇಳಿ ನಿನ್ನ ನಾಮದ ಮೂಲಕ. ಓ ದೇವ, ನಾವುದಾರಂದರೆ ಅಕ್ಕಲೆಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ದೃಢತರದಿ ನಮ್ಮ ನಾಮಾಂಕಿತವನ್ನು ಕೇಳಬೇಕೆಂಬ ಕುತೂಹಲ ನಿನಗೆ ಉಂಟಾಯಿತೆ. ಹೌದು ದೇವ. ಹಾಗಾದರೆ ಇತ್ತ ಬಾ ಚಿತ್ತ ಬಿಟ್ಟು ಕೇಳುವಂತವನಾಗು. ಎಲ್ಲ ಸಾರಥಿ ಭಾರ್ಗವತಾರ ರೂಪನಾದ ಎನ್ನ ರುಕ್ಕದ ಕೋಪವೆಂಬ ಬಡಬಾತ್ಮಿ ಬೋರ್ಕರೆಯುವ ಮಾತ್ರ ಅದನ್ನು ಸಮುದ್ರದ ಉದಕಗಳು ಸರ್ವನಿ ವರ್ತಿಸದೆ ಸಾರಥಿ ಆಡಂಬರದಿಂದ ಎನ್ನ ನಿಗಡವಾದ ಬಾಲದಿಂದ ಪಟಪಟನೆ ಈ ಭೂಮಿಗೆ ಅಪ್ಪಳಿಸಿದರೆ ಪಟ್ಟಣದೋಳು ಕಟ್ಟಡಗಳು ಒಂದುಳ್ಳದಂತೆ ಉಳಿದಿದ್ದವ. ಕೇಳಿದೆಯಾ ಸಾರಥಿ? ಎಲ್ಲ ಸಾರಥಿ ಗಜ ಗಜಾಂಬ ಕಂಬಿಸುವಂತೆ ಸರ್ರನ ಸಂಚಿತವಾಗಿ ಗಜಗಳ ಮಸ್ತಕಾಗ್ರದಲ್ಲಿ ಮದೋನ್ಮತ್ತೊಂದು ತಗ್ಗಿಸುವಂತೆ ಶಿಸ್ತಾದ ಅಂಬದೇವಿಗೆ ವಾಹನವನ್ನಿಸಿಕೊಳ್ಳುವೆ. ಮಹಾರಾಜನೆಂದು ಗ್ರಹಿಸು. ಈ ಸಭೆಗೆ ಆನಂದವನ್ನು ಸೂತ ಪ್ರಖ್ಯಾತ. ವೀರಸಿಂಹರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ.
ಬಳಿರೇ ಎಲೈ ಸಾರಥಿ ಭೂಪದೇ ಈ ಸಭಾ ಮಧ್ಯಕ್ಕೆ ದಿಗ್ವಿಜಯಗೈದ ಕಾರಣವೇನೆಂದರೆ ಅದೇನು ದೇವ ಈ ಭುವನ ಕೋಟೆಗೆ ಪರಿಪಾಲಕರಾದ ರತ್ನದ ಛತ್ರ ಚಾಮರಗಳಿಂದ ದತ್ತಳಾದ ಸಹಸ್ರ ಭುಜಬಲ ಪರಾಕ್ರಮಿಯಾದ ಅಂಬಾದೇವಿ ಅಂಬಾ ಮಹೇಶ್ವರಿ ಆದಿಶಕ್ತಿ ಮಹಾಕಾಳಿ ಮಹಾದೇವಿಗೆ ಶುಭ ವಾಹನರಾಗಿ ಪ್ರಕಟಿಸುವ ನಿಮಿತ್ತ ಪರಿಣಮತಿ ಸಾರಥಿ ತಿಳಿದನ್ನ ಒಂದು ಸಂಗತಿ ಒಳ್ಳೆಯದು ಭೂಪದೇ ಪೀಠವನ್ನು ಅಲಂಕರಿಸಿ ಜಾಗ್ರತೆ ದೇವೇಂದ್ರ 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 ಬೈತೈತತ್ ಬರ್ರಿ ಓಂಕಾರ ಸ್ವರೂಪಿಣಿ ನಮ್ಮನ್ನು ಸಲಹೆ ಕಾಪಾಡು ಶ್ರೀಶಾಂಬರಿ ಕಾಪಾಡು ಶ್ರೀಶಾಂಬರಿ ಕಾಪಾಡು ಶ್ರೀಶಾಂಬರಿ ಕಾಪಾಡು ಶ್ರೀಶಾಂಬರಿ ಅಮ್ಮ ಕಾಪಾಡು ಶ್ರೀಶಾಂಬರಿ ಕಾಪಾಡು ಶ್ರೀಶಾಂಬರಿ ಅಮ್ಮ ಕಾಪಾಡು ಶ್ರೀಶಾಂಬರಿ ಸತ್ಸಂಗದ ಪಾಣಿಕೆ ಸೋಲಧಾರಿಣಿ ಅಭಯವ ನೀಡೆ ಅಮ್ಮ ದಾಕ್ಷಾಯಿಣಿ ಚಕ್ರಗದ ಪಾಣಿಕೆ ಸೋಲಧಾರಿಣಿ ಅಭಯವ ನೀಡೆ ಅಮ್ಮ ದಾಕ್ಷಾಯಿಣಿ असुरातुलाग्रेणी शक्ति स्वरूपिणी असुरातुलाग्रेणी शक्ति स्वरूपिणी नंदिदवरिगे कल्पा करुणे नंदिदवरिगे कल्पा करुणे कापाडु ಶ್ರೀಶಾಂಬರಿ अम्मा कापाडु ಶ್ರೀಶಾಂಬರಿ देवी कापाडु ಶ್ರೀಶಾಂಬರಿ ಕೈಕಬರ ಮಗವನು ಮುರಿದೆ ಮಹಿಷಾಸುರನ ಶಿರವನು ಹರಿದೆ ಮಧು ಕೈಕಬರ ಮಗವನು ಮುರಿದೆ ಮಹಿಷಾಸುರನ ಶಿರವನು ಹರಿದೆ ಜಗವನ್ನು ಸಲಹುವ ಮಾತೆಯು ನೀನಾದೆ
ಜಗವನ್ನು ಸಲಾಗುವ ಮಾತೆಯು ನೀನಾದೆ ಸರ್ವವು ನೀನೆ ವಿಶ್ವರೂಪಿಣಿ ಸರ್ವವು ನೀನೆ ವಿಶ್ವರೂಪಿಣಿ ಕಾಪಾಡು ಶ್ಯಾಮಳೇ ಅಮ್ಮ ಕಾಪಾಡು ಶ್ಯಾಮಳೇ ದೇವಿ ಕಾಪಾಡು ಶ್ಯಾಮಳೇ ನಮೋ ನಮ ಓಂಕಾರ ಭವಾನಿ ಅಂಬಾ ಮಹೇಶ್ವರಿ ನಿನ್ನ ಪಾದ ಪದ್ಮಗಳಿಗೆ ಅಭಿನಂದಿಸುವ ತಾಯಿ ಸೌಖ್ಯ ಪ್ರದಾಯಿ ಅಹೋ ಅಹೋ ಸುರಪತಿಯಾದ ದೇವೇಂದ್ರನೇ, ಅಮ್ಮಯ್ಯ ನಿನಗೆ ಮಂಗಲವಾಗಲಿ ಜಯವಾಗಲಿ. ಮೇಲಕ್ಕೆ ಹೇಳುವಂತವನಾಗ ದೇವೇಂದ್ರ ಸದ್ಗುಣ ಸಹಾಂದ್ರ. ಅಹೋ ಚಂದ್ರಶೇಖರಿಯಾದ ಅಮ್ಮನವರೇ, ಅಹೋ ದೇವೇಂದ್ರ, ನಮ್ಮ ಪೂರ್ವದ ಕರ್ಮವನ್ನು ಏನೆಂದು ಹೇಳಲಿ ಅಸಿದ್ಧವಾಗಿರುವುದು. ಅಹೋ ಜನನಿ, ಅಹೋ ಕುಮಾರ, ಆ ದುಷ್ಟ ಅತಿಕರಣ ಮಾನಸರಾದ ಶುಂಭ ನಿಶುಂಭರೆಂಬ ರಕ್ಕಸದಮ್ಮರು ನಮ್ಮ ಅಮರಾವತಿಯನ್ನು ಸೆರೆ ಮಾಡಿ ನಮ್ಮನ್ನು ಬಹುಪುರಿಯಿಂದ ಓಡಾಡಿಸಿ ನಮ್ಮನ್ನು ಅರಣ್ಯಕ್ಕೆ ದಬ್ಬಿದರು. ಅಹೋ ಮಾತೆ, ಅಹೋ ದೇವೇಂದ್ರ, ಆ ದುಷ್ಟ ರಕ್ಕಸರನ್ನು ನಿನ್ನ ಉನ್ನತವಾದ ಖಡ್ಗದಿಂದ ಶಿರವರೆದು ಆ ದುಷ್ಟರನ್ನು ಸಂಹಾರ ಮಾಡಬೇಕು ತಾಯಿ ಸೌಖ್ಯ ಪ್ರದಾಯಿ. ಅಹೋ ಅಮ್ಮಯ್ಯ, ಈಗ ಈ ದೇವೇಂದ್ರನಿಗೆ ಅಪಮಾನ ಮಾಡಿದ ಸಂಗಾತಿಯನ್ನು ಕೇಳಿದ್ಯಾ? ಆ ಶುಂಭ ನಿಶುಂಭರೆಂಬ ಅಧಮದ ಅಣ್ಣವರು ಅಮರಾವತಿಯನ್ನು ತಮ್ಮ ಸ್ವಾಧೀನ ಮಾಡಿಕೊಂಡು ಇವರನ್ನು ಬಹುಪರಿಂದ ಗೋಳಾಡಿಸಿದರಂತೆ. ಮುಂದಿನ ಉಪಾಯವನ್ನು ಬಿತ್ತರಿಸಮ್ಮ ಜನನೇ ಮಹಿಷಾಸುರ ಮರ್ದನೆ. ಅಹೋ ದೇವೇಂದ್ರನೇ, ನಿನ್ನ ರುತ್ಕಮರ ಕಥೆಯನ್ನು ಬಿತ್ತರಿಸಿ ದೇವೇಂದ್ರ ಹಾಕಲಿ ಹೆಂಗ ಕೇಳು. ಅಹೋ ದೇವೇಂದ್ರ, ಏನು ಚೆನ್ನಾಗಿ ಹೇಳು. ಮಾತೆಯ ಕೇಳಿ ಹೇಳುವೆನೀಗ, ಮಾತೆಯ ಕೇಳಿ ಹೇಳುವೆನೀಗ. ಅಮ್ಮಯ್ಯ ಚೆನ್ನಾಗಿ ಕೇಳು. ಅಹೋ ಶಿವಮತಿಯೇ, ಚೆನ್ನಾಗಿ ಪೂರ್ಣ ರಕ್ಕಸರು ಪಾದಿಪಡಿಸಿದರು, ಪೂರ್ಣ ರಕ್ಕಸರು ಪಾದಿಪಡಿಸಿದರು. ಮಾತೆಯ ಕೇಳಿ ಹೇಳುವೆನೀಗ, ಮಾತೆಯ ಕೇಳಿ ಹೇಳುವೆನೀಗ. ಅಮ್ಮಯ್ಯ ಚೆನ್ನಾಗಿ ಹೇಳ್ತಾರೆ. ಅಷ್ಟದಿಕ್ಪಾಲಕರ ಶರೆಯನ್ನು ಹಿಡಿದರು, ಅಷ್ಟದಿಕ್ಪಾಲಕರ ಶರೆಯನ್ನು ಹಿಡಿದರು. ಕಷ್ಟಪಡಿಸಿದರ ಕಷ್ಟಪಡಿಸಿದರು, ಕಷ್ಟಪಡಿಸಿದರ ಕಷ್ಟಪಡಿಸಿದರು. ಪರಕಸರನ್ನು ಕುಟ್ಟಿಕದು ಮಾತೆ, ಪರಕಸರನ್ನು ಕುಟ್ಟಿಕದು ಮಾತೆ. ಮಾತೆಯ ಕೇಳಿ ಹೇಳುವ ನೀಗ,
ಅದೇ ಪರಬ್ರಹ್ಮಣಿ ಮೂರ್ತಿಗೆ ಅಷ್ಟು ದಿಕ್ಪಾಲಕರನ್ನು ಓಡಿಸಿದರು. ಅವರಿಗೆ ಬಂದ ಕಷ್ಟವನ್ನು ಏನೆಂದು ಹೇಳಲಿ ಅಮ್ಮ ಜನನಿ. ಎನ್ನ ಪಟ್ಟ ಧರಿಸಿಯರಾದ ಸಚಿ ರಂಬಿಯರನ್ನು ಪರಿಪರಿಯಿಂದ ಗೋಳಾಡಿಸಿದರು, ತಮ್ಮ ಮನಸ್ಸಿಗೆ ಬಂದಂತೆ ಮಾಡಿದರು. ಅವ್ವ ತಾಯಿ, ಆ ದುಷ್ಟ ರಕ್ಕಸರನ್ನು ನಿನ್ನ ಕೈಯಲ್ಲಿರುವ ಚಕ್ರದಿಂದ ಶಿರವರೆದು ಆ ಸುಮ್ಮನಿಗೆ ಕೇಳಾಗಬೇಕು, ನಮಗೆ ಸ್ವರ್ಗದ ಸುಖವನ್ನು ದಯಪಾಲಿಸಬೇಕು. ಮಾತೆ ಭುವನ ಪ್ರಖ್ಯಾತೆ. ಅಹೋ ಸುರದೊಡೆಯರೇ, ಅಮ್ಮಯ್ಯ, ನೀನೇನು ಭಯಗೊಳ್ಳಬೇಡ. ಆ ಕೂಳ ರಕ್ಕಸರಿಗೆ ಮುತ್ತು ಒದಗಿ ಬಂದಿರುವುದು ಹೊತ್ತಲಿಕ್ಕೆ ಯಮ ಪಟ್ಟಣಕ್ಕೆ ಕಳಿಸುವೆ, ನಿಮ್ಮೆಲ್ಲರೂ ಮನಸ್ಸು ಸಂತೋಷ ಪಡಿಸುವೆ. ಅಹೋ ದೇವೇಂದ್ರನೇ, ಅಮ್ಮ ಕಾಲಪುರ್ತವನಂತೆ ಹೋಗಿ ಹಾರ್ಪಡಿಸಿದ್ದ ಆ ಕೂಳರ ಉಂಡಮು ಚಂಡಾಡಿ ಹಿಂಡ ಭೂತಗಳಿಗೆ ಉಂಡು ತೇಗುವಂತೆ ಮಾಡುವೆ. ಈ ಮಾತು ಖಂಡಿತವೆಂದು ನಂಬುವಂತವನಾಗ ಮಗನೇ, ಭಾಗ್ಯ ಸಂಪನ್ನನೇ. ಆವೋ ಜನಯೇ, ಅಹೋ ಕುಮಾರ, ಆವೋ ಅಮ್ಮಯ್ಯ, ಅಹೋ ಕುಮಾರ. ಆ ದುಷ್ಟ ರಕ್ಕಸರ ಸಮೂಹವನ್ನು ನಾಶ ಮಾಡಿ ದೇವತಾ ವೃಂದಕ್ಕೆ ಆನಂದ ಪಡಿಸುವೆ. ಅವೋ ಅಮ್ಮಯ್ಯ, ಅಹೋ ಕುಮಾರ. ನನಗೆ ಅಪ್ಪನೆಯನ್ನು ಕೊಡು ಮಾತೆ ಲೋಕವಿಖ್ಯಾತೆ. ಅಹೋ ಅಹೋ ಸುರಪತಿಯಾದ ದೇವೇಂದ್ರನೇ, ಅಮ್ಮಯ್ಯ, ನಿನಗೆ ಮಂಗಲವಾಗಲಿ, ಜಯವಾಗಲಿ. ಮೇಲಕ್ಕೆ ಹೇಳುವಂತವನಾಗ ದೇವೇಂದ್ರ ಸದ್ಗುಣ ಸಹಾಂದ್ರ. ಅಹೋ ಚಂದ್ರಶೇಖರಿಯಾದ ಅಮ್ಮನವರೇ, ಅಹೋ ದೇವೇಂದ್ರ, ನಮ್ಮ ಪೂರ್ವದ ಕರ್ಮವನ್ನು ಏನೆಂದು ಹೇಳಲಿ ಅಶಕ್ಯ ಹೋಗಿರುವುದು. ಅಹೋ ಜನನಿ, ಅಹೋ ಕುಮಾರ. ಆ ದುಷ್ಟ ಅತಿಕರಣ ಮಾನಸರಾದ ಸುಂಬರೆಂಬ ರಕ್ಕಸದಮ್ಮರು ನಮ್ಮ ಅಮರಾವತಿಯನ್ನು ಸೆರೆ ಮಾಡಿ ನಮ್ಮನ್ನು ಬಹುಪುರಿಯಿಂದ ಓಡಾಡಿಸಿ ನಮ್ಮನ್ನು ಅರಣ್ಯಕ್ಕೆ ದಬ್ಬಿದರು. ಅಹೋ ಮಾತೆ, ಅಹೋ ದೇವೇಂದ್ರ, ಆ ದುಷ್ಟ ರಕ್ಕಸರನ್ನು ನಿನ್ನ ಉನ್ನತವಾದ ಖಡ್ಗದಿಂದ ಶಿರವರೆದು ಆ ದುಷ್ಟರನ್ನು ಸಂಹಾರ ಮಾಡಬೇಕು ತಾಯಿ, ಸೌಖ್ಯ ಪ್ರದಾಯಿ. ಅಹೋ ಆವೋ ಅಮ್ಮಯ್ಯ, ಈಗ ಈ ದೇವೇಂದ್ರನಿಗೆ ಅಪಮಾನ ಮಾಡಿದ ಸಂಗಾತಿಯನ್ನು ಕೇಳಿದ್ಯಾ? ಆ ಶುಂಭ ನಿಶುಂಭರೆಂಬ ಅಧಮದ ಅಣ್ಣವರು ಅಮರಾವತಿಯನ್ನು ತಮ್ಮ ಸ್ವಾಧೀನ ಮಾಡಿಕೊಂಡು ಇವರನ್ನು ಬಹುಪರಿಯಿಂದ ಗೋಳಾಡಿಸಿದರಂತೆ. ಮುಂದಿನ ಉಪಾಯವನ್ನು ಬಿತ್ತರಿಸಮ್ಮ ಜನನೇ, ಮಹಿಷಾಸುರ ಮರ್ದನೆ. ಅಹೋ ದೇವೇಂದ್ರನೇ, ನಿನ್ನ ರುತ್ಕಮಲದ ಕಥೆಯನ್ನು ಬಿತ್ತರಿಸಿ ದೇವೇಂದ್ರ ಹಾಕಿ ಹೆಂಗ ಕೇಳು. ಅಹೋ ದೇವೇಂದ್ರ, ಏನು ಚೆನ್ನಾಗಿಯೋ. ಮಾತೆಯ ಕೇಳಿ ಹೇಳುವೆ ನೀಗ, ಮಾತೆಯ ಕೇಳಿ ಹೇಳುವೆ ನೀಗ. ಅಮ್ಮಯ್ಯ, ಚೆನ್ನಾಗಿ ಕೇಳು. ಅಹೋ ಶಿವಮತಿ, ಚೆನ್ನಾಗಿ. ರಕ್ಕಸರು ಪಾದಿಪಡಿಸಿದರು, ರಕ್ಕಸರು ಪಾದಿಪಡಿಸಿದರು. ಮಾತೆಯ ಕೇಳಿ ಹೇಳುವೆ ನೀಗ, ಮಾತೆಯ ಕೇಳಿ ಹೇಳುವೆ ನೀಗ. ಅಮ್ಮಯ್ಯ, ಚೆನ್ನಾಗಿ ಹೇಳ್ತಾರೆ. ಅಷ್ಟದಿಕ್ಪಾಲಕರ ಶರೆಯನ್ನು ಹಿಡಿದರು, ಅಷ್ಟದಿಕ್ಪಾಲಕರ ಶರೆಯನ್ನು ಹಿಡಿದರು. ಕಷ್ಟಪಡಿಸಿದರ ಕಷ್ಟಪಡಿಸಿದರು, ಕಷ್ಟಪಡಿಸಿದರ ಕಷ್ಟಪಡಿಸಿದರು.
ಅದೇ ಪರಬ್ರಹ್ಮಣಿ ಮೂರ್ತಿಗೆ ಅಷ್ಟು ದಿಕ್ಪಾಲಕರನ್ನು ಓಡಿಸಿದರು. ಅವರಿಗೆ ಬಂದ ಕಷ್ಟವನ್ನು ಏನೆಂದು ಹೇಳಲಿ ಅಮ್ಮ ಜನನಿ. ಎನ್ನ ಪಟ್ಟ ಧರಿಸಿಯರಾದ ಸಚಿ ರಂಬಿಯರನ್ನು ಪರಿಪರಿಯಿಂದ ಗೋಳಾಡಿಸಿದರು. ತಮ್ಮ ಮನಸ್ಸಿಗೆ ಬಂದಂತೆ ಮಾಡಿದರು. ಅವ್ವ ತಾಯಿ, ಆ ದುಷ್ಟ ರಕ್ಕಸರನ್ನು ನಿನ್ನ ಕೈಯಲ್ಲಿರುವ ಚಕ್ರದಿಂದ ಸಿರಬರೆದು ಆ ಸುಮ್ಮನಿಗೆ ಕೇಳಾಗಬೇಕು. ನಮಗೆ ಸ್ವರ್ಗದ ಸುಖವನ್ನು ದಯಪಾಲಿಸಬೇಕು. ಮಾತೆ ಭುವನ ಪ್ರಖ್ಯಾತೆ. ಅವು ಸುರದೊಡೆಯರೇ, ಅಮ್ಮಯ್ಯ, ನೀನೇನು ಭಯಗೊಳ್ಳಬೇಡ. ಆ ಕೂಳ ರಕ್ಕಸರಿಗೆ ಮುತ್ತು ಒದಗಿ ಬಂದಿರುವುದು ಹೊತ್ತಲಿಕ್ಕೆ ಯಮ ಪಟ್ಟಣಕ್ಕೆ ಕಳಿಸುವೆ. ನಿಮ್ಮೆಲ್ಲರೂ ಮನಸ್ಸು ಸಂತೋಷ ಪಡಿಸುವೆ. ಅಹೋ ದೇವೇಂದ್ರನೇ, ಅಮ್ಮ, ಕಾಲ ಪುರ್ತವನಂತೆ ಹೋಗಿ ಆರ್ಭಟಿಸಿದ ಆ ಕೂಳರ ಉಂಡಮು ಚಂಡಾಡಿ ಹಿಂಡ ಭೂತಗಳಿಗೆ ಉಂಡು ತೇಗುವಂತೆ ಮಾಡುವೆ. ಈ ಮಾತು ಖಂಡಿತ ಒಂದು ನಂಬುವಂತವನಾಗ ಮಗನೇ, ಭಾಗ್ಯ ಸಂಪನ್ನನೇ. ಆವೋ ಜನಯೇ, ಅಹೋ ಕುಮಾರ, ಆವೋ ಅಮ್ಮಯ್ಯ, ಅಹೋ ಕುಮಾರ. ಆ ದುಷ್ಟ ರಕ್ಕಸರ ಸಮೂಹವನ್ನು ನಾಶ ಮಾಡಿ ದೇವತಾ ವೃಂದಕ್ಕೆ ಆನಂದ ಪಡಿಸುವೆ. ಅವೋ ಅಮ್ಮಯ್ಯ, ಅಹೋ ಕುಮಾರ. ಎನ್ನಗೆ ಅಪ್ಪನೆಯನ್ನು ಕೊಡು ಮಾತೆ ಲೋಕವಿಖ್ಯಾತೆ. ಅರಣ್ಯಕ್ಕೆ ಅಟ್ಟಿ ಬಿಟ್ಟರು. ಅವರನ್ನು ಸಂಹರಿಸಿ ನೀನೇ ನಮ್ಮನ್ನು ಕಾಯಬೇಕು ಜನನಿ, ಸೌಖ್ಯ ಪ್ರದಾಯ. ಅಹೋ ಇಂದ್ರ ಸಚ್ಚಿ ರಂಭಾದಿ ನಾಯಕರೇ, ಅಮ್ಮಯ್ಯ, ಹಾ ಬಂಡ ರಕ್ಕಸರನ್ನ ಇಕ್ಕೋ ಈ ತ್ರಿಶೂಲದಿಂದ ಹಿಂಡ ಭೂತಗಳಿಗೆ ಉಂಡು ತೇಗುವಂತೆ ಮಾಡಿವಿ. ಅಹೋ ದೇವೇಂದ್ರನೇ, ಅವ ಅಮ್ಮಯ್ಯ, ಜಾಗ್ರತೆಯಿಂದ ಬೆನ್ನಗೆ ಬೀಳವನ್ನು ಕೊಡುವಂತವರಾಗಿರಿ. ಅಹೋ ಇಂದ್ರನೇ, ಅವೋ ಜನನಿ, ನೀನು ನಿನ್ನ ಸತಿಯರು ಹೊರಗೂಡಿ ಈ ಮಹಾದ್ರ ಕಂದರದಲ್ಲಿ ಚಂದದಿಂದ ಇರುವಂತವನಾಗು. ಮುಂದಿನ ಕಾರ್ಯ ನನ್ನದಾಗಿರ್ತದೆ. ಈ ಮಾತು ಸತ್ಯವಂತ ತಿಳಿಯರಿ. ಜಾಗ್ರತೆಯಿಂದ ಬೆನ್ನಗೆ ಬೀಳಿಕೊಡುವ ಈ ಇಂದ್ರನ ರಮಣೀಯರೇ. ಅಮ್ಮಯ್ಯ, ನಿನ್ನ ಇಷ್ಟದಕ್ಕೆ ಆಗಲ್ಲ ಅಮ್ಮಯ್ಯ. ಸುಗ್ರೀವ 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 ಕರ್ಕಬರೆ ಕರ್ಕಬರೆ ಸುಗ್ರೀವ 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 ಕರ್ಕಮರಪ್ಪ ಕರ್ಕಮರೆ. ಅವೋ ಮಾತೆ, ಹಲಲಲ ಹೆಲ ಈ ಸಿಂಹರಾಜನೇ, ಅವೋ ಅಮ್ಮಯ್ಯ, ಹಲಲಲಲಲಲಲಲ ಹಾ ಬಂಡ ರಕ್ಕಸರ ಸಮೂಹಭಯಗೊಂಡ ಗದ್ದನೆ ನಡುಗುವಂತೆ ಗನಗೋರ ಗರ್ಜನೆ ಮಾಡುವಂತವನಾಗು. ವೀರವೇಷದಿಂದ ಆ ದುರ್ವರ ಸಂಹರಿಸು ಮುರುಘರಾಜನೇ, ಭಯಂಕರ ರೂಪ ಧರಿದನೆ. ಅವೋ ಮಾತೆ, ಅಹೋ ಕುಮಾರ, ನಿನ್ನ ಮಾತಿನ ಅನುಸಾರವಾಗಿ ನಾನು ಕರ್ಕಸವಾದ ಘೋರದನಿಯನ್ನು ಮಾಡುತ್ತೇನೆ. ಆ ರಕ್ಕಸರ ಗುಂಡಿಗೆ ಅಂಶಿಳಿ ರಕ್ತವನ್ನು ಸರ್ರನೆ ಸುರಿದು ಬಿಡುವೆನು. ಅದೇ ಲೋಕವಿಖ್ಯಾತೆ. ಸುಗ್ರೀವ 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 ಬೇಗ ಕರ್ಕೊಂಬರೆ ಹೊಸ ಮಾಡ್ಬಿಡ್ರಿ ಸುಗ್ರೀವ. ಹಲಲಲ ಹೆಲ ಈ ಮುರುಘರಾಜನೇ, ಅವೋ ಅಮ್ಮಯ್ಯ, ಸಕ್ಕದಿಂದಿರುವ ರಕ್ಕಸರು ಸೊಕ್ಕನ್ನು ಹುರಿದು ಗಕ್ಕನೆ ಎನ್ನ ತ್ರಿಶೂಲದವರ ಪ್ರಾಣವನ್ನು ಸೆಳೆದು ಅವನ ಆವರಣಕ್ಕೆ ಕಳಿಸಿದರು. ಸಹಜವಾಗಿ ಮುರಿಯೋನು. ಹೆಲ ಈ ಸಿಂಹರಾಜನೇ, ಅವೋ ಅಮ್ಮಯ್ಯ, ಗನಗೋರ ಗರ್ಜನೆ ಮಾಡುವಂತವನ ಮುರುಘರಾಜನೇ, ಭಯಂಕರ ರೂಪ ಜನ್ನಿಗನೇ. ಅವೋ ಅಮ್ಮಯ್ಯ, ನಿಷ್ಠದಿಂದ ಆಗಲಿ. ಸುಗ್ರೀವ ಬೇಗ ಕರ್ಕೊಂಬರೆ ಹೊತ್ತು ಮಾಡ್ಬಿಡ್ರಪ್ಪ ಬೇಗ ಕರ್ಕೊಂಬರೆ. ಈ ಭುವನ ಬ್ರಹ್ಮಾಂಡಲವೆಲ್ಲ ಬಿರ್ರನೆ ಬಿರಿಯುವಂತೆ ಗನಗೋರ ಶಬ್ದವಾಗುವುದಕ್ಕೆ ಕಾರಣವೇನು? ಹಾ ಎಲ್ಲ ಈ ಸಾರಥೆ,
ನಮ್ಮ ಕೂಡ ಕಾದಾಡುವ ವೀರರು ಕಾಣದಂತೆ ಭಯವಾದರು. ಹರಿಹರ ಬ್ರಹ್ಮಾದಿಗಳ ನಮ್ಮಯ ಆರ್ಭಟಕ್ಕೆ ಇದೇನಿದು ಆರ್ಭಟವೆಂದು ತಮ್ಮಯ ಪಟ್ಟಣವನ್ನು ಬಿಟ್ಟು ಎತ್ತಲು ಓಡಿಹೋದರು. ಈ ಸಾರಥೆ ಆದ ಕಾರಣ ಈ ಘೋರವಾದ ಅರಣ್ಯದಲ್ಲಿ ಘೋರ ಶಬ್ದವಾಗುವುದಕ್ಕೆ ಕಾರಣವೇನು? ಈ ಸಾರಥೆ ತಡಮಾಡದವಾಗಿ ನಮ್ಮ ರಾಜನಾಳ ವೀರನಾದ ಸುಗ್ರೀವನನ್ನು ಮಲಯಾಳವಂತನಾಗ ಸಾರಥೆ ಉಂಟಾಗಲಿದೆವ ಸುಗ್ರೀವ. ಸುಗ್ರೀವ 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 ಬಾಬಾರ ಗಜಬದನ ನಿನ್ನ ನಂಬಿ ಬಂದನ ನಾನ ಬಾರಯ್ಯ ಗೌರಿ ಪುತ್ರನ ನಿನ್ನ ಕರುಣೆ ಕಂದನ ನಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ಬಾಬಾರ ಗಜಬದನ ನಿನ್ನ ನಂಬಿ ಬಂದನ ನಾನ ಬಾರಯ್ಯ ಗೌರಿ ಪುತ್ರನ ನಿನ್ನ ಕರುಣೆ ಕಂದನ ನಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ತಂದೆಯ ನೀ ನನಗೆ ಹೆತ್ತ ತಾಯಿಯು ನೀನೇನ ತಂದೆಯ ನೀ ನಮಗೆ ಹೆತ್ತ ತಾಯಿಯು ನೀನೇನ ನೀನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ನೀನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ಬಾಬಾರ ಗಜವದನ ನಿನ್ನ ನಂಬಿ ಬಂದೆನ ನಾನ ಬಾರಯ್ಯ ಗೌರಿ ಪುತ್ರನ ನಿನ್ನ ಕರುಣೆ ತಂದನ ನಾನ ಸಲಾಂ ಗುಡಿ ಗುಡಿ ಕಂದುಗಳ ರಮದವಿಂದ ಬಂದವರನ್ನು ಧಾರಂಭಿಕೆ ದೇವ ದಿವ್ಯ ಪ್ರಭಾವ
ಗರ್ಜನೆಯಿಂದ ಪಟುತರ ಭಯಂಕರ ಆರ್ಭಟದಿಂದ ಪುಟ ನಗೆದು ವೀರಹಾರೋಳು ದಿಟ್ಟ ತರದಿಂದ ತಟ ಗಡಿತಕರ ಸಂಪುಟನಾಗ ಎಲ್ಲ ಮಾನವ ತಳ ತಳದೆ ಹೊಳೆಯುವ ವೀರಾದ ವೀರರಂದರಂದ ಕೇಳಿದೆಯ ನೀನು ದಾರೋ ನಿನ್ನ ನಾಮಾಂಕಿತವೇನೋ ಚೆನ್ನಾಗಿ ಹೇಳುವಂತ ನಗಬಟ ಮುಂದೆ ನಾವುದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚಂಡು ಹೂವಿನ ಹಾರ. ಈಗಿನ ಕಾಲದಲ್ಲಿ ಸಾರ್ಥಿಗೆ ಹಾಕೋದು ಮರೆತಾರ ಸಂಡಿಗೆ ಹಾರ, ಹೆಣ್ಣು ಮಕ್ಕಳ ಡ್ಯಾನ್ಸ್ಗೆ ಮಚ್ಚಿ ಹಾಕುತ್ತಾರೆ ಮಲ್ಲಿಗೆ ಹಾರ. ಏಕೆಂದರೆ ಈ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ಅದನ್ನು ನೋಡಲಾರದು ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸುತ್ತಾ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ. ಹೇಳಿಕೊಂಡವರ ಬೇಗ ತಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ತಾರು ದೇವ. ಹಾಗಾದರೆ ಇತ್ತ ಕಡೆ ಬರುವಂತನಾಗು ಚಿತ್ತವಿಟ್ಟು ಕೇಳೋ. ಎಲ್ಲ ಸಾರಥಿ ಶರತ್ಕಾಲ ಚಂದ್ರನಂತೆ ಕಲ್ಪಿಸುವ ಈ ಆಯುಧದ ಹೊಳಪಿಗೆ ಅಖಿಲ ದೇವತ ನಿಖರರು ಪ್ರಕಟಿತ ಚಕಿತ ಮಾನಸರಾಗ ಬಾಯಿ ಬಿಡುತ್ತಾ ಹರಣಕ್ಕೆ ಮೈಗೊಟ್ಟರು. ಇದು ಅಲ್ಲದೆ ನವಿನ ತರ ನಡುಗಂಟನಾದ ಶಬ್ದಕ್ಕೆ ಈ ಭೂಮಿಯು ಗುಟ್ಟುವ ಶಬ್ದವು ಇಲ್ಲದಂತಾಯಿತು. ಅಷ್ಟ ದಿಕ್ಪಾಲಕರ ತಟ್ಟ ತಮ್ಮ ಸ್ಥಾನಗಳು ಬಿಟ್ಟು ಎಪ್ಪಾಲನ್ನ ಕೈದರು. ಇಂಥ ಇಂಥ ಮಿಕ್ಕಿ ಮೀರಿದ ಕಾಲ ಮೃತ್ಯುವಿನಂತೆ ಸೊಕ್ಕಿನಂದರ್ಪ ಕಾಲ ರಕ್ಕಸನ್ ಸುಗ್ರೀವನೆಂದು ಡಂಗೂರ ಸಾರಿ ತೂರಿ ಊದಿ ಹಾಕ್ಸಿಕೊ ನಿನ್ನ ಬೆರಳಿಗೆ ಉಂಗುರವನ್ನ. ಸುಗ್ರೀವರವರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಈ ಶೃಂಗಾರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ದೊರೆಯಾದ ಶುಂಭ ಮಹಾರಾಜರು ಬರ ಹೇಳಿದ ಕಾರಣ ಪೂರ್ಣವಾಯಿತು. ತಂದೆಯ ಸಾರಥೆ ನಮ್ಮ ಶುಂಭ ಮಹಾರಾಜನ ತೋರಿಸೋ ಜಾಗೃತಿ. ಒಳ್ಳೆಯದು ದೇವತೆ. ಪೀಠವನ್ನು ಅಲಂಕರಿಸಿ ಜಾಗೃತಿ. ಆಯ್ತು ಇದೇ ಸತ್ ಮಾಡ್ತಾರೆ. ಆಯ್ತು ಸತ್ ಮಾಡ್ತಾರೆ. ಬರ್ಬೇಕು ಇಲ್ಲೇ ಸತ್ ಮಾಡ್ತಾರೆ. ಆಯ್ತು ಇದೇ ಸತ್ ಮಾಡ್ತಾರೆ. ಮಾಸ್ಟರ್ ಏ ಆರಲ್ಲಿ ಆಹೋ ಧೀರನಾದ ಶುಂಭ ಮಹಾರಾಜರೇ ನಿಮಗೆ ವಂದಿಸುವರು. ಐಶ್ವರ್ಯ ಮತ್ತು ಸುಗ್ರೀವನೇ ನಿನಗೆ ಜಯವಾಗಲಿ. ಮೇಲಕ್ಕೆ ಏಳುವಂತವನಾಗ ಆಹೋ ರಾಜ ಎನ್ನಂ ಕರೆಸಿದ ಕಾರಣವೇನೋ ನಿಮಗೆ ಯಾರು ಸರಿಸಾಧ್ಯ? ಸುಗ್ರೀವನೇ ಆಹೋ ರಾಜ ನಮ್ಮ ಕೂಡ ಕಾದಾಡುವ ವೀರರು ಕಾಲದಂತೆ ಓಡಿ ಹೋದರು. ಹರಿಹರ ಬ್ರಹ್ಮಾದಿಗಳ ದಿಕ್ಕಿಗೆ ಓಡಿ ಹೋದರು. ಸುಗ್ರೀವನೇ ಆಹೋ ರಾಜ ಆದ ಕಾರಣ ಈ ಭುವನ ಬ್ರಹ್ಮಾಂಡಲವೆಲ್ಲ ತಿರಿಯುವಂತಗನ ಘೋರ ಶಬ್ದವಾಗುವುದು. ಅದಕ್ಕೆ ಹೋಗಿ ನೀನು ಶೀಘ್ರವಾಗಿ ತಿಳಿದುಕೊಂಡು ಬರುವಂತವನಾಗ ಸುಗ್ರೀವ. ಈ ಮಾತು ನಿಜವಾ? ನಿನ್ನಿಷ್ಟದಂತ ಹೋಗಲಿ ರಾಜ.
ಕೆಲವು ಮೃಗಗಳನ್ನು ಸಂಹರಿಸಿ ಬರುತ್ತಿರುವ ಕಾಲದಲ್ಲಿ ಒಂದು ವಿಚಿತ್ರವಾದ ಚಮತ್ಕಾರವನ್ನು ಕಂಡನು. ಎಲ್ಲ ಈ ಸುಗ್ರೀವನೇ ಅದು ಏನು ಚಮತ್ಕಾರವನ್ನು ಕಂಡಿರ್ವಿ ಚೆನ್ನಾಗಿ ಹೇಳುವಂತದಾಗ ಅಹೋ ರಾಜ್ಯ ಅದೇನೆಂದರೆ ಕೋಟಿ ಸೂರ್ಯ ಪ್ರಕಾಶಕ್ಕೆ ಹಿಮ್ಮಡಿಯಾಗಿ ಒಲಿಯುವ ಓರಸ್ಥಿಳಿಯನ್ನು ಕಂಡನು. ಅಹೋ ರಾಜ, ಓಹೋ ಮಂತ್ರಿ, ಅವಳ ಅಮೋಘ ರೂಪ ಲಾವಣ್ಯ ತೀರ್ಷಗಳನ್ನು ಹೇಳಬೇಕಾದರೆ ಸಹಸ್ರ ಜೀವಳ ಆದಿಶೇಷನು ಅಸಾಧ್ಯವಾಗಿರುವುದು. ಅಹೋ ರಾಜ, ಓಹೋ ಮಂತ್ರಿ, ಅಂತ ಹಿಮಾಲಯ ಪರ್ವತದಲ್ಲಿ ಏಕಾಂಗಿಯಾಗಿ ಮಂಡಿಸಿರುವುದಕ್ಕೆ ಕಾರಣವೇನು ತಿಳಿಯಲಾಗಿದೆ. ರಾಜ ರಕ್ಕಸ ಕುಲ ತೇಜ. ಎಲ್ಲ ಈ ಸುಗ್ರೀವನೇ ನೀನು ಹೇಳಿದ ವಾಕ್ಯವೋ ಖಂಡಿತವಾಗಿ ನಿಜವಿರುವುದು. ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ಈ ಭೂಮಂಡಲ ಸ್ವರ್ಗ ಪಾತಾಳಕ್ಕೆ ಗಂಡನೆಂದು ಮೆರೆಯುವ ನನ್ನಂತ ವೀರಾದ ವೀರನಿಗೆ ಪಡೆದ ಬಲಿಗಳನ್ನು ತರದಿದ್ದರೆ ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ಮಧುರಾಷ್ಟ್ರ ಚಕ್ರವರ್ತಿ ಗಂಡ ಕಲಸುಂಬ ಮಹಾರಾಜನೆಂಬ ಗಂಭೀರದ ನಾಮವಿದ್ಯೆಯನ್ನು ಸಾರ್ಥಕ. ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ಜಾಗೃತಿಯಿಂದ ನೀನು ಆ ಹಿಮಾಲಯ ಪರ್ವತಕ್ಕೆ ಜೈಬೇರಿಯನ್ನು ಹೊಡಿಸುತ್ತಾ ದಿಗ್ಗಜಯಂ ಕೈವಂತವನಾಗು. ನಿಮ್ಮಿಷ್ಟದಂತೆ ಆಗಲಿ ರಾಜ. ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ಖಂಡಿತದಿಯ ಕಾಮಿನಿಗೆ ನಮ್ಮ ದಿನದೊಳ ಇರುವ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿ ಪುರುಷದ ಕಡೆ. ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ಅಮರಾವತಿಯ ಸಕಲ ಸಂಪತ್ತನ್ನು ಸೂರ್ಯ ಮಾಡಿದ ನಮ್ಮ ಗಾಂಭೀರದ ನಾಮವನ್ನು ಅವಳಿಗೆ ಹೇಳ. ಹರ್ಷದಿಂದ ಉನ್ನತವಾಗಿ ಅವಳನ್ನು ಒಡಂಬಡಿಸಿ. ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ತತ್ಕಾಲದಲ್ಲಿರುವ ಗೃಹಮಣಿಗಳನ್ನು ನಮ್ಮ ಈ ಮಧ್ಯರಂಗಕ್ಕೆ ಕರೆದುಕೊಂಡು ಬರುವಂತವನಾಗು. ನಿಷ್ಠದಂತೆ ಆಗಲಿ ರಾಜ. ಎಲ್ಲ ಈ ಸುಗ್ರೀವನೇ, ಅಹೋ ರಾಜ, ತಡ ಮಾಡದೆ ಹೋಗುವಂತವನಾಗೋ. ವಿಡಿ ವಿಡಿ ಬೀಳವನ್ನು ಕೊಡುವೆ ಸುಗ್ರೀವ, ದಯಮಾಡಿ ನಡೆಸಿಕೊಡಬೇಕು ನೋಡಿ ಈ ಕಾರ್ಯವ. ಅಹೋ ಅಹೋ ಸುಂಬ ಸೂರವೇ, ಆಹೋ ಸುಗ್ರೀವನೇ, ತಪ್ಪದೆ ನಿಮ್ಮ ದಿವ್ಯತನ ಹೊಪ್ಪಳೆಯ ಪ್ರಕಾರ ಆ ಸುಂದರಿ ಒದರೆಯ ಮೋಹಿಳೆಯನ್ನು ಮಾತನಾಡಿಸಿ ಬರುವ ರೀತಿಯಿಂದ ಒಡಂಬಡಿಸಿ ನಿನ್ನಡೆಗೆ ಕರೆದುಕೊಂಡು ಬರುವನೇ ಸುಂಬ ಸೂರರೇ ಸುಧಾಕರ. ಜಾಗ್ರತೆಯಿಂದ ಹಿಮಾಲಯ ಪರ್ವತಕ್ಕೆ ರಥವನ್ನು ಬಿಡುವಂತನಾಗು ಸಾರಥಿ. ಜಾಗ್ರತೆ ಸಮ್ಮಿಶ್ರಂತಾಗಲಿ. ಎಲ್ಲ ಈ ಸುಗ್ರೀವನೇ, ನಿನಗೆ ಜಯವಾಗಲಿ. ಜಾಗೃತಿಯಿಂದ ಹೋಗಿ ಬರುವಂತವನಾಗ. ನಿಷ್ಠದಂಡ ಹೋಗಲಿ ರಾಜ. ವಾಟರ್ ಮ್ಯಾನ್ ರಾಘವೇಂದ್ರ ಇವರು ಸುಗ್ರೀವನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಮತ್ತು ಒಂದು ಬೆಳ್ಳಿ ಕಡಗವನ್ನು ತಯಾರು ಮಾಡಿರುತ್ತಾರೆ. ಆಯನವರು ಮಂಗಳಮ್ಮ ಇವರು ಸುಗ್ರೀವ 5 ತರ ಬೆಳ್ಳಿ ಕಡಗವನ್ನು ಸುಗ್ರೀವನ ಪಾತ್ರಕ್ಕೆ ತಯಾರು ಮಾಡಿರುತ್ತಾರೆ. ವೀರಶಪ್ ಮಾಸ್ಟರ್ ಬರಬೇಕು. ಆಯನವರು ವೀರಶಪ್ ಮಾಸ್ಟರ್ ಅಲ್ಲೇ ಇದ್ರು ಕೂಡ ದಯವಿಟ್ಟು ಬರಬೇಕು. ಹಾರ್ಮೋನಿಯಂ ಮಾಸ್ಟರ್ ಆಯನವರು ವೀರಶಪ್ ಸರ್ ದಯವಿಟ್ಟು ಬರ್ಬೇಕಪ್ಪ ವೇದಿಕೆ ಹತ್ರ.
ಓಹೋ ಅಗ್ರಜನಾದ ಸುಂಬ ಮಹಾರಾಜನ, ಓಹೋ ಹನುಜನಾದ ನಿಸುಂಬ ಸೂರನೇ, ನಮ್ಮಯ ಆರ್ಭಟಕ್ಕೆ ಯಕ್ಷಗರುಡ ಗಂಧರ್ವ ಕಿನ್ನರ ಕೆಂಪರಿಸರ ಮೊದಲಾದವರ ಅಂಜುವರಗ ಬಾರದ ಸದ್ದಿಲ್ಲದಂತೆ ಅಡಿಗೆಕೊಂಡರು. ಹೌದು ಹೌದು ಹನುಜ. ಓ ಅಗ್ರಜ, ಓಹೋ ತಮ್ಮ, ಸೂರರು ಕಾಡುಪಾಲಾದರು, ನಮಗೆ ಎದುರಾಗಿ ನಿಲ್ಲುವ ವೀರರ ಮುಖಂಡನ ಅಗ್ರಜ. ಹೇ ಮಾತು ಸಹಜ. ಓಹೋ ಹನುಜನಾದ ನಿಸುಂಬ ಸೂರನೇ, ಓಹೋ ಎನ್ನ ಅಗ್ರಜನಾದ ಸುಂಬ ಮಹಾರಾಜನ, ನಮ್ಮೊಡನೆ ಕಾದಾಡುವ ವೀರರು ಕಾಣದಂತೆ ಹೊಡೆವದರು. ನಮ್ಮಯ ಹರ್ಭಟಕ್ಕೆ ಹರಿಹರ ಬ್ರಹ್ಮಾದಿಗಳು ದಿಕ್ಕಿ ದಿಕ್ಕಿಗೆ ಭಯವಾದರು. ಬಲೇ ಶಬಾಷ್. ಓಹೋ ತಮ್ಮ, ಓ ಅಗ್ರಜ, ಈ ಮಹಾದ್ರಿಯ ಕಂದರದಲ್ಲಿರುವ ಓರ್ವ ಸ್ತ್ರೀಯಳನ್ನ ಹಿಡಿದು ಎಳೆದುಕೊಂಡು ಬರುವುದಕ್ಕೆ ನಮ್ಮ ವೀರ ಪಟೋಭಟನಾದ ಸುಗ್ರೀವನನ್ನು ಕಳಿಸಿರುವೆನೋ. ಅಹೋ ತಮ್ಮಯ್ಯ, ಓ ಅಣ್ಣಯ್ಯ, ಅವನ ಬಂದ ಮೇಲೆ ಮುಂದಿನ ವಿಷಯ ತಿಳಿಯುವುದು ಹನುಜ. ಈ ಮಾತು ಸಹಜ. ಓ ಅಗ್ರಜ, ನಿನ್ನ ಇಷ್ಟದಂತಾಗಲು. ಭಳಿ ಭಳಿ ಸರದೆ ಹೋಗದೆ. ಓಹೋ, ಇದೇನು ಹಿಮಾಲಯ ಪರ್ವತವೋ? ಅಪಪಪಪಪಪಪಪಪ. ಎಷ್ಟು ನಿರ್ಮಲವಾದ ಸ್ಥಳವಾಗಿರುವುದು ನೋಡಿದೀಯಾ ಎಲ್ಲ ಸರದೆ? ನೋಡಿದನು ದೇವ. ಬೋಳೆ ಬೋಳೆ, ಈಕೆಯ ರೂಪ ಲಾವಣ್ಯ ತೀಶಗಳನ್ನು ಹೇಳಬೇಕಾದರೆ ಸಹಸ್ರ ವಿಶೇಷರಿಗೂ ಅಸಾಧ್ಯವಾಗಿರುವುದು ಎಲ್ಲ ಸರದೆ. ಹೋಗದೆ. ಇಂಥ ಅಗಣಿತ ಮಹಿಮಕರಾದ ಈಕೆಯ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಸೂತ್ರಧರ ಹೇರಿಸಿ ದೇವತರನ್ನು ಹರಣಕ್ಕೆ ಓಡಿಸಿದವರ ಸರದೆ. ಹೋಗದೆ. ನಾನು ಈಕೆಯನ್ನು ಮಾತನಾಡಿಸಿ ನೋಡುವೆ. ಸ್ತ್ರೀ ನೀನು ಹೇಕಾಂಗಿ ಹಾಗೆ ಈ ಭೀಕರತರ ಮಹಾತ ಹಿಮಾದ್ರಿ ಕಂದರದಲ್ಲಿ ಕಾರಣವೇನೋ? ಸ್ತ್ರೀಯರೇ, ರಕ್ಕಸ, ಈ ಗಾಂಧಾಂಧಕರವಾದ ಹಿಮಾಲಯ ಪರ್ವತದಲ್ಲಿ ಸಹಸ್ರ ಈ ಹಿಮಾಲಯ ಪರ್ವತದಲ್ಲಿ ಸಿಂಹ, ಶರಭ, ಭೇರುಂಡ, ಭಲ್ಲಕ ಅನೇಕ ದುಷ್ಟಮೃಗಗಳು ಸೇರುವ ಸ್ತ್ರೀಯರೇ, ರಕ್ಕಸ, ಈ ಹಿಮಾದ್ರಿ ಪರ್ವತದಲ್ಲಿ ಹೇಕಾಂಗಿ ಆಗಿರಲು ಕಾರಣವೇನೋ? ಸ್ತ್ರೀಯರೇ, ರಕ್ಕಸ, ನೀನು ಹೇಕಾಂಗಿ ಆಗಿರಲು ಕಾರಣವೇನೋ? ನೀನು ದಾರೋ ನಿನ್ನ ಹೆಸರೇನು ಸರ್ವ ವಿಷಯವನ್ನು ತಿಳಿಸುವ ಎನ್ನಡನೆ ಚೆನ್ನಾಗಿ ಮಾತನಾಡು ಕಂಡೆ ಯಾವ ಮೋಹದ ಸ್ತ್ರೀಯರೇ. ಸ್ತ್ರೀಯರೇ, ರಕ್ಕಸ,
ನಮಗಷ್ಟೇ ನಿಮಗೆ ಏತಕ್ಕ ಬೇಕು ಹೋಗು. ಖಚಿತವಾಗಿ ಬೇಕು. ಈ ಮದಾಂಧ ಹೇ ಮನಾಂದರೆ, ಈ ಕಾಡು ಹಾರಿನೊಳಗೆ ಸಂಚರಿಸಿ ಮುರುಗಗಳು ನಮ್ಮನ್ನು ಏನು ಮಾಡು? ಸಹಜವಾಗಿ ಅಲ್ಪ ಹಂಚನಾದ ಚರಣೆ ಮುಂದಕ್ಕೆ ಸುಮ್ಮನೆ ತೆರಳು ಕರ್ಪುರ ಎನ್ನಯ ಸಮಾಚಾರ. ಅರೆ ಅಹೋ ಚರಣೆ, ಎಲೈ ರಕ್ಕಸ, ಈ ಪರ್ವತದ ಸ್ಥಳದಲ್ಲಿ ಒಬ್ಬಂಟಿಯಾಗಿರುವ ಕಾರಣ ನಾನು ನಿನ್ನನ್ನು ವಿಚಾರಿಸಿದರು. ಇದರಲ್ಲಿ ಘನ ದೋಪ ಏನು ಇರುವುದು ತಾಯೇ ಸೌಖ್ಯ ಪ್ರದಾಯ. ಎಲೈ ರಕ್ಕಸರೇ, ಹೇ ಜಯ, ಈ ಹರಿಣದಲ್ಲಿ ಎನ್ನ ನಾಮವನ್ನು ಕೇಳುವ ಕುತೂಹಲವು ನಿನಗೆ ಸಹಜವಾಗಿ ಉಂಟಾಗಿದೆ. ಎಲೈ ಮೂರ್ಖ, ಹೈ ದೇವ, ಹಾಗಾದರೆ ಎನ್ನ ಉನ್ಮತವಾದ ನಾಮಾಂಕಿತವನ್ನು ಹೇಳ್ತೇನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳುತ್ತಾರೆ. ಸ್ವರ್ಗ, ಮರ್ತ, ಪಾತಾಳ ಈ ಮೂರು ಲೋಕಗಳಲ್ಲಿ ನಿರಕ್ಕರ ಪರಬ್ರಹ್ಮಣಿ, ಚಂಡಿ, ಚಾಮುಂಡಿ, ಮಹಿಷಾಮರ್ದಿನಿ, ಆದಿಶಕ್ತಿ, ಶ್ರೀದೇವಿ ಎಂದು ಕರೆಯುವರು. ಅರೆ ಅರೆ ಅರೆ, ಎನ್ನಗೆ ಪರ ಪುರುಷರು ಈ ಮೂರು ಲೋಕದೊಳಗೆ ಇಲ್ಲದಾಗಿರುವರು. ಕಾಡು ಮೃಗಗಳು, ರಾಕ್ಷಸರು ಉದ್ಧಾರಿಯನ್ನು ಮಾಡುವರು. ಈ ಪರ್ವತದ ಶಿಖರಾಗ್ರದಲ್ಲಿ ಅಗಣಿತ ಅನಂತ ಕೋಟಿ ವರ್ಷ ಕಾಲ ಕಳೆದಿರುವರು. ಈ ಮಾತು ಮರೆಯಿದರು ನಿನ್ನ ನಾಮವನ್ನು ತಿಳಿಪಡಿಸಿ ಹಸುರ ರಾತ್ರಿ ಹಿಂತರ. ಅಮ್ಮಯ್ಯ, ಅಹೋ ಕುಮಾರ, ಇವನ್ ಯಾವ ಮೂರ್ಖನು ನಮ್ಮನ್ನು ಈ ಅರಣ್ಯದಲ್ಲಿ ಏತಕ್ಕೆ ಇರುವಿರೆಂದು ಕೇಳುವನಲ್ಲ. ಆವೋ ಮಾತೆ, ಅಹೋ ಕುಮಾರ, ಆದರೆ ಎನ್ನಗೆ ಆಹಾರವಿಲ್ಲದೆ ಇಲ್ಲಿಗೆ ಎಷ್ಟೋ ದಿನಗಳಾದವು. ಎನ್ನಗೆ ಹಸಿವು ಬಹಳವಾಗಿರುವುದು. ಆವೋ ಮಾತೆ, ಅಹೋ ಮಗನೇ, ಆವೋ ತಾಯಿ, ಆವೋ ಅಮ್ಮಯ್ಯ, ಅಹೋ ಕುಮಾರ, ನನ್ನ ಅಪ್ಪ ನಾಯಿ ತಂದರೆ ಈ ಅದಮನನ್ನು ಸಪ್ಪಳಾಗದಂತೆ ನುಂಗಿ ನೀರು ಕುಡಿದು ಡರ್ನ ನಡೆಯಾಗಿ ಬಿಡಿದನು. ಆವೋ ಮಾತೆ, ಅಹೋ ಕುಮಾರ, ಬೇಗನೆ ಅಪ್ಪಣೆಯನ್ನು ದಯಪಾಲಿಸು ಮಾತೆ, ತ್ರಿಲೋಕ ವಿಖ್ಯಾತೆ. ಕರ್ಮ ಇಂಬಾಗ ಮಾಡುವ ಸಿಂಹಾಸನ. ಆವೋ ಅಮ್ಮಯ್ಯ, ಇವನನ್ನು ನುಂಗಿ ಬಿಟ್ಟರೆ ತಮ್ಮ ಹೊಡೆಯನಿಗೆ ನಮ್ಮ ಸುದ್ದಿಯನ್ನು ಮುಟ್ಟಿಸುವರು ಯಾರು? ಸಹಜವಾಗಿ ನುಂಗುವರು. ಇವನೆಲ್ಲ ಹೋಗಿ ಅವರನ್ನ ಕಳಿಸುವನೆಂದು ನೇಮವನ್ನು ಇಡುವರು. ಆವಲ್ಲ ಅಮ್ಮಯ್ಯ, ಆಮೇಲೆ ನಿನ್ನಗೆ ಬೇಕಾದಷ್ಟು ಆಹಾರ ಸಿಗುವುದು. ಅದುವರೆಗೆ ಹಸುವು ತುಳಿಸಲು ಸೈನಿಸು ಕುಮಾರ ರಣ ಗಂಭೀರ. ಆವೋ ಅಮ್ಮಯ್ಯ, ಆಗಲಿ. ದೇವಿ, ರಕ್ಕಸ, ಕೊಂದಿನ ಗೆದ್ದೆ ಹೊಂಬರವನ್ನು ಬೇಧಿಸುವ ಗಂಡುಗನೆ ಗಂಡ ಪುಂಡ ಭೈರವರಾದ ಶುಂಭನ ಶುಂಭರೆಂಬ ಕಾರ್ಬಾರ್ದೀಶರು ಸರ್ವ ಅಧಿಕಾರಿಗಳಾಗಿರುವವರು. ಹೇ ದೇವೇ, ರಕ್ಕಸ, ಸಮಸ್ತ ಲೋಕಂಗಳಿಗೆ ಸೂತ್ರಧಾರರೆನಿಸಿ ದೇವತರನ್ನು ಹರಣಕ್ಕೆ ಓಡಿಸಿದವರು. ಹೇ ದೇವೇ, ರಕ್ಕಸ, ಇಂಥ ಪ್ರಚಂಡ ಪರಾಕ್ರಮ ಈ ಭೂಮಂಡಲದಲ್ಲಿ ನಾನಾ ರೀತಿಯ ವಿವಿಧ ರತ್ನಗಳು ಕೈ ಸೇರಿರುವವ. ನಿನ್ನಂತ ಶ್ರೀರತ್ನ ಅವರಿಗೆ ದೊರೆತೆ ಆದರೆ ಸ್ವಚ್ಛವಾದ ಹಾಲಿನಲ್ಲಿ ಸಕ್ಕರೆ ಕೂಡಿದಂತೆ ಆಗುವುದು. ರಕ್ಕಸ, ಮೇಲೆ ಜೇನು ಸವಿದಂತೆ ಆಗುವುದು. ರೈ ಮಹಾಂದ, ನನ್ನ ಹೆಸರು ಸುಂಬನ ದೂತ ಸುಗ್ರೀವಾಜ್ಞ ಎನ್ನುವರ. ನಿನಗೋ ಶುಂಭ ಮಹಾರಾಜನಿಗೋ ಮಧ್ಯಸ್ಥರಾಗಿರುವರು. ನಮ್ಮ ಶುಂಭ ಮಹಾರಾಜನ ಅಪ್ಪಣೆಯಾದ ತಕ್ಷಣವೇ ನಾವು ನಿನ್ನನ್ನು ಕರೆಯಲಿಕ್ಕೆ ಬಂದಿರುವೆ. ಸದ್ಯದಲ್ಲೇ ನೀನು ನಮ್ಮ ಶುಂಭ ಮಹಾರಾಜನ ಕೈ ಹಿಡಿಯುವುದಾದರೆ ಒತ್ತಿರ ಛತ್ರ ಚಾಮರಗಳಿಂದ ಹಂದವೇರಿಸಿ ಮೆರೆಯುವಿರೆ. ತೀವ್ರದಿಂದ ಪ್ರಾಣಹಸ್ತಗಳಮ್ಮ ದೇವೆ ಮಹಿಷಾಭಾವೆ. ಸುಗ್ರೀವರೇ, ದೇವೆ, ಎನ್ನಗೆ ಗಂಡನನ್ನು ತಕ್ಕಾದ ವರವನ್ನು ಹುಡುಕೆಂದು ಬಂದಿರುವಿಯಾ? ಯಾವುದು ಎನ್ನಗೆ ಗಂಡನನ್ನು ಪಡೆಯುವುದು ಎನ್ನಗೆ ಪಣಿಯಿಲ್ಲ.
ಎನ್ನಗೆ ಗಂಡನನ್ನು ಪಡೆಯುವುದು ಪಣಿ ಇಲ್ಲ, ಎನ್ನಗೊಂದು ಶಪಥವಿರುವುದು. ಅದೇನು ಸಹಜವಾಗಿ ಹೇಳುತ್ತೇವೆ ಏ ರಕ್ಕಸರೇ, ಹೇದರೆ ಇದುವರೆಗೆ ಸುರಹತದಿಂದ ಎನ್ನೊಡನೆ ಕಾದಾಡಿ ರಣಾಗ್ರದಲ್ಲಿ ಗೆದ್ದು ಹೋದ ಸಮರ್ಥರನ್ನು ಕಾಣಲು. ಹೋ ಆದ ಕಾರಣ ನೀನು ಜಾಗೃತಿಯಿಂದ ಹೋಗಿ ಹೋ ತತ್ತ ವಾರ್ತಮಾನವನ್ನು ನಿಮ್ಮ ದೊರೆಯರಾದ ಸುಂಬರಿಗೆ ಹೇಳಿ ಅವರನ್ನು ಕರೆದುಕೊಂಡು ಬಾ ಹೋಗು. ಎಲ ಈ ರಕ್ಕಸರೇ, ಹೇದೇವೆ ರಣರಂಗದಲ್ಲಿ ಎನ್ನೊಂದಿಗೆ ಅವರು ಎನ್ನನ್ನು ಜಯಿಸಿದರೆ ನಿಮ್ಮ ದೊರೆಯ ವಿಜೃಂಭಣೆಯಿಂದ ಎನ್ನಮ್ಮ ಲಗ್ನವನ್ನು ಮಾಡಿಕೊಂಡು ಹೋಗುವಂತೆ. ಈ ಮಾತಿಗೆ ಯಾವುದು ಸಾಟಿ ಇಲ್ಲ. ಜಾಗೃತಿಯಿಂದ ಹೋಗಿ ಹಟ್ಟಿ ಇಲ್ಲದ ತಿಳಿಸಿ ಅವರನ್ನ ಕರೆದುಕೊಂಡು ಬರುವಂತವನಾಗ ಹಸುರ ಹೋಗು ನಿನ್ನ ತಿವರ. ಹೇದೇವೆ ನೀನು ಹಿಂದ ಗರ್ವದಿಂದ ಮಾತನಾಡಿದರೆ ನಾನು ನಿನಗೆ ಏನು ಹೇಳಲ? ಬಹು ಬಗೆಯಿಂದ ಹೇಳಿದರೂ ಬುದ್ಧಿ ಬರಲಿಲ್ಲ. ನಿನ್ನ ಹಣೆಯಲ್ಲಿ ಇದ್ದಂತೆ ಆಗಲಿ ದಾರೇನು ಮಾಡುವರು. ನಾನು ಹೋಗಿ ಬರುವನು, ನೀನು ಮಾತ್ರ ಬಹು ಎಚ್ಚರಿಕೆಯಿಂದ ಇರುವಂತಕ್ಕೆ ಆಗ. ರಕ್ಕಸ ಹೇದೇವೆ ಶುಭ ಮತ್ತು ಬೇಗನೆ ಹೋಗಿ ಬರುವಂತವನಾಗ ಸುಗ್ರೀವಾಯಿ ಹೇಳು ನಿಮ್ಮ ಎದ್ದು ಹೊರಗೆ ಎಂದಿದ್ದವ. ಜಾಗ್ರತೆಯಿಂದ ಹಂತ ಪ್ರಕೃತವನ್ನ ಬಿಡುವಂತನಾಗು ಸಾರತೆ ಅತಿ ಜಾಗ್ರತೆ. ಸೋಮರಾಪುರ ವೀರೇಶಾಯ ಶರಪ ಭೇರುಂಡ ಭಟ್ಟಪ್ಪ ಅವ ಅನೇಕ ದುಷ್ಟಗಳು ಸೇರುವ ಸ್ತ್ರೀಯರೇ ರಕ್ಕಸ ಈ ಹಿಮಾದ್ರಿ ಪರ್ವತದಲ್ಲಿ ಏಕಾಂಗಿ ಆಗಿರಲು ಕಾರಣವೇನೋ? ಸ್ತ್ರೀಯರೇ ರಕ್ಕಸ ನೀನು ಏಕಾಂಗಿ ಆಗಿರಲು ಕಾರಣವೇನೋ? ನೀನು ದಾರೋ ನಿನ್ನ ಹೆಸರೇನು ಸರ್ವ ವಿಷಯವನ್ನು ತಿಳಿಸುವ ಎನ್ನಡನೆ ಚೆನ್ನಾಗಿ ಮಾತನಾಡು ಕಂಡೆ ಯಾವ ಸ್ತ್ರೀಯರೇ. ಸ್ತ್ರೀಯರೇ ರಕ್ಕಸ ನಮಗಷ್ಟೇ ನಿಮಗೆ ಏತಕ್ಕೆ ಬೇಕು? ಹೋಗು, ಖಚಿತವಾಗಿ ಬೇಕು. ಈ ಕಾಡು ಹಾರಿನೊಳಗೆ ಸಂಚರಿಸಿ ಮೃಗಗಳು ನಮ್ಮನ್ನು ಏನು ಮಾಡು? ಅಲ್ಪ ಹಂಚನಾದ ಚಲನೆ ಮುಂದಕ್ಕೆ ಸುಮ್ಮನೆ ತೆರಳು ಕರ್ಬುರ ಎನ್ನಯ ಸಮಾಚಾರ. ರಕ್ಕಸ ಈ ಪರ್ವತದ ಸ್ಥಳದಲ್ಲಿ ಒಬ್ಬಂಟಿಯಾಗಿರುವ ಕಾರಣ ನಾನು ನಿನ್ನನ್ನು ವಿಚಾರಿಸಿದರು. ಇದರಲ್ಲಿ ಘನದೋಪ ಏನು ಇರುವುದು ತಾಯೇ ಸೌಖ್ಯ ಪ್ರದಾನ. ಈ ಹರಣದಲ್ಲಿ ಎನ್ನ ನಾಮವನ್ನು ಕೇಳುವ ಕುತೂಹಲವು ನಿನಗೆ ಉಂಟಾಗಿದೆ. ಈ ಮೂರ್ಖ, ಹಾಗಾದರೆ ಎನ್ನ ಉನ್ಮತವಾದ ನಾಮ ಅಂಕಿತವನ್ನು ಹೇಳ್ತೇನೆ, ಚೆನ್ನಾಗಿ ಕೇಳು. ಸ್ವರ್ಗ, ಮರ್ತ, ಪಾತಾಳ ಈ ಮೂರು ಲೋಕಗಳಲ್ಲಿ ನಿರಕ್ಕರ ಪರಬ್ರಹ್ಮಣಿ, ಚಂಡಿ, ಚಾಮುಂಡಿ, ಮಹಿಷಾಮರ್ದಿನಿ, ಆದಿಶಕ್ತಿ, ಶ್ರೀದೇವಿ ಎಂದು ಕರೆಯುವರು. ಎನ್ನಗೆ ಪರ ಪುರುಷರು ಈ ಮೂರು ಲೋಕದೊಳಗೆ ಇಲ್ಲದಾಗಿರುವರು. ಕಾಡು ಮೃಗಗಳು, ರಾಕ್ಷಸರು ಉದ್ಧಾರಿಯನ್ನು ಮಾಡುವರು. ಈ ಪರ್ವತದ ಶಿಖರಾಗ್ರದಲ್ಲಿ ಅಗಣಿತ ಅನಂತ ಕೋಟಿ ವರ್ಷ ಕಾಲ ಕಳೆದಿರುವರು. ಈ ಮಾತು ಮರೆಯಿದರು ನಿನ್ನ ನಾಮವನ್ನು ತಿಳಿಪಡಿಸಿ ಹಸುರ ರಾತ್ರಿ ಹಿಂತರ. ಅಮ್ಮಯ್ಯ, ಕುಮಾರ, ಇವನ್ ಯಾವ ಮೂರ್ಖನು ನಮ್ಮನ್ನು ಈ ಅರಣ್ಯದಲ್ಲಿ ಏತಕ್ಕೆ ಇರುವಿರಿ ಎಂದು ಕೇಳುವನಲ್ಲ. ಆವೋ ಮಾತೆ. ಕುಮಾರ, ಆದರೆ ಎನ್ನಗೆ ಆಹಾರವಿಲ್ಲದೆ ಇಲ್ಲಿಗೆ ಎಷ್ಟೋ ದಿನಗಳಾದವು. ಎನ್ನಗೆ ಹಸಿವು ಬಹಳವಾಗಿರುವುದು. ಆವೋ ಮಾತೆ. ಮಗನೇ. ಆವೋ ತಾಯಿ. ಆವೋ ಅಮ್ಮಯ್ಯ. ಕುಮಾರ, ಅಪ್ಪ ನಾಯಿ ತಂದರೆ ಈ ಅದಮನನ್ನು ಸಪ್ಪಲಾಗದಂತೆ ನುಂಗಿ ನೀರು ಕುಡಿದು ಡರ್ನ ನಡೆಗಿ ಬಿಡಿದನು. ಆವೋ ಮಾತೆ. ಕುಮಾರ, ಬೇಗನೆ ಅಪ್ಪಣೆಯನ್ನು ದಯಪಾಲಿಸು ಮಾತೆ, ತ್ರಿಲೋಕ ವಿಖ್ಯಾತೆ. ಈ
ಆದರೆ ತಮ್ಮ ಹೊಡೆಯನಿಗೆ ನಮ್ಮ ಸುದ್ದಿಯನ್ನು ಮುಟ್ಟಿಸುವರು ಯಾರು? ಸಹಜವಾಗಿ ಸುರುಗುವರು ಇವನನ್ನ ಹೋಗಿ ಅವರನ್ನ ಕಳಿಸುವನೆಂದು ನೇಮವನ್ನು ಇಡುವರು. ಅಮ್ಮಯ್ಯ. ಆಮೇಲೆ ನಿನ್ನಗೆ ಬೇಕಾದಷ್ಟು ಆಹಾರ ಸಿಗುವುದು. ಅದುವರೆಗೆ ಹಸುವು ತುಳಿಸಲು ಸೈರಿಸು ಕುಮಾರ ರಣ ಗಂಭೀರ. ಅವೋ ಅಮ್ಮಯ್ಯ ಆಗಲಿ. ರಕ್ಕಸ ಕೊಂದಿನ ಎಂಕೆತ್ತೆ ಹಂಬರವನ್ನು ಭೇದಿಸುವ ಗಂಡುಗಲಿ ಗಂಡ ಪುಂಡ ಭೈರವರಾದ ಶುಂಭರೆಂಬ ಕಾರ್ಬಾರ್ದೀಯರು ಸರ್ವ ಅಧಿಕಾರಿಗಳಾಗಿರುವವರು ಹೇ ದೇವೇ ರಕ್ಕಸ ಸಮಸ್ತ ಲೋಕಂಗಳಿಗೆ ಸೂತ್ರಧಾರರೆನಿಸಿ ದೇವತರನ್ನು ಹರಣಕ್ಕೆ ಓಡಿಸಿದವರು ಹೇ ದೇವೇ ರಕ್ಕಸ ಇಂಥ ಪ್ರಚಂಡ ಪರಾಕ್ರಮ ಈ ಭೂಮಂಡಲದಲ್ಲಿ ನಾನಾ ರೀತಿಯ ವಿವಿಧ ರತ್ನಗಳು ಕೈ ಸೇರಿರುವವ ನಿನ್ನಂತ ಶ್ರೀರತ್ನ ಅವರಿಗೆ ದೊರೆತೆ ಆದರೆ ಸ್ವಚ್ಛವಾದ ಹಾಲಿನಲ್ಲಿ ಸಕ್ಕರೆ ಕೂಡಿದಂತೆ ಆಗುವುದು ರಕ್ಕಸ ಮೇಲೆ ಜೇನು ಸವಿದಂತೆ ಆಗುವುದು ರೈ ಮಹಾಂದ ನನ್ನ ಹೆಸರು ಸುಂಬನ ದೂತ ಸುಗ್ರೀವಾಜ್ಞ ಎನ್ನುವರ ನಿನಗೋ ಶುಂಭ ಮಹಾರಾಜನಿಗೋ ಮಧ್ಯಸ್ಥರಾಗಿರುವರು ನಮ್ಮ ಶುಂಭ ಮಹಾರಾಜನ ಹಪ್ಪಣೆಯಾದ ತಕ್ಷಣವೇ ನಾವು ನಿನ್ನನ್ನು ಕರೆಯಲಿಕ್ಕೆ ಬಂದಿರುವೆ. ಸದ್ಯದಲ್ಲೇ ನೀನು ನಮ್ಮ ಶುಂಭ ಮಹಾರಾಜನ ಕೈ ಹಿಡಿಯುವುದಾದರೆ ಒತ್ತಿರ ಛತ್ರ ಚಾಮರಗಳಿಂದ ಹಂದವೇರಿಸಿ ಮೆರೆಯುವಿರೆ. ತೀವ್ರದಿಂದ ಪ್ರಾಣಸ್ಥಗಳಮ್ಮ ದೇವೆ ಮಹಿಷಾಭಾವೆ. ಸುಗ್ರೀವರೇ ಹೇ ದೇವೆ ಎನ್ನಗೆ ಗಂಡನನ್ನು ತಕ್ಕಾದ ವರವನ್ನು ಹುಡುಕೆಂದು ಬಂದಿರುವಿಯಾ? ಯಾವುದು ಎನ್ನಗೆ ಗಂಡನನ್ನು ಪಡೆಯುವುದು ಎನ್ನಗೆ ಪಣಿಯಿಲ್ಲ. ಎನ್ನಗೆ ಗಂಡನನ್ನು ಪಡೆಯುವುದು ಪಣಿಯಿಲ್ಲ. ಎನ್ನಗೊಂದು ಶಪಥವಿರುವುದು. ಅದೇನು ಸಹಜವಾಗಿ ಹೇಳುತ್ತೇವೆ. ರಕ್ಕಸರೇ ಹೇ ದೇವೆ ಇದುವರೆಗೆ ಸುರಹತದಿಂದ ಎನ್ನೊಡನೆ ಕಾದಾಡಿ ರಣಾಗ್ರದಲ್ಲಿ ಗೆದ್ದು ಹೋದ ಸಮರ್ಥರನ್ನು ಕಾಣಲು ಆದ ಕಾರಣ ನೀನು ಜಾಗೃತಿಯಿಂದ ಹೋಗಿ ತತ್ತ ವಾರ್ತಮಾನವನ್ನು ನಿಮ್ಮ ದೊರೆಯರಾದ ಶುಂಭರಿಗೆ ಹೇಳಿ ಅವರನ್ನು ಕರೆದುಕೊಂಡು ಬಾ ಹೋಗು. ಎಲೈ ರಕ್ಕಸರೇ ರಣರಂಗದಲ್ಲಿ ಎನ್ನೊಂದಿಗೆ ಅವರು ಎನ್ನನ್ನು ಜಯಿಸಿದರೆ ನಿಮ್ಮ ದೊರೆಯ ವಿಜೃಂಭಣೆಯಿಂದ ಎನ್ನಮ್ಮ ಲಗ್ನವನ್ನು ಮಾಡಿಕೊಂಡು ಹೋಗುವಂತೆ. ಈ ಮಾತಿಗೆ ಯಾವುದು ಸಾಟಿ ಇಲ್ಲ. ಜಾಗದಿಂದ ಹೋಗಿ ಹಟ್ಟಿ ಇಲ್ಲದ ತಿಳಿಸಿ ಅವರನ್ನ ಕರೆದುಕೊಂಡು ಬರುವಂತವನಾಗ ಹಸುರ ಹೋಗು ನಿನ್ನ ತಿವರ. ನೀನು ಹಿಂದ ಗರ್ವದಿಂದ ಮಾತನಾಡಿದರೆ ನಾನು ನಿನಗೆ ಏನು ಹೇಳಲ. ಬಹು ಬಗೆಯಿಂದ ಹೇಳಿದರೂ ಬುದ್ಧಿ ಬರಲಿಲ್ಲ. ನಿನ್ನ ಹಣೆಯಲ್ಲಿ ಇದ್ದಂತೆ ಆಗಲಿ ದಾರೇನು ಮಾಡುವರು. ನಾನು ಹೋಗಿ ಬರುವನು, ನೀನು ಮಾತ್ರ ಬಹು ಎಚ್ಚರಿಕೆಯಿಂದ ಇರುವಂತಕ್ಕೆ ಆಗ. ರಕ್ಕಸ ಹೇ ದೇವೇ ಶುಭ ಮತ್ತು ಬೇಗನೆ ಹೋಗಿ ಬರುವಂತವನಾಗ ಸುಗ್ರೀವಾಯಿ ಹೇಳೋ ನಿಮ್ಮ ಹೊರಗೆ ನಿಂತವ. ಜಾಗ್ರತೆಯಿಂದ ಹಂತ ಪ್ರಕೃತವನ್ನ ಬಿಡುವಂತನಾಗು ಸಾರತೆ ಅತಿ ಜಾಗ್ರತೆ. ಸೋಮರಾಪುರ ವೀರೇಶಾಯ ಸಾಂಬ್ರಮಣವಾದ ಶುಂಭ ಮಹಾರಾಜರೇ, ಓಹೋ ಸುಗ್ರೀವರೇ, ಈ ಭೀಕರದ ಮಹಾದ ಗಂಭೀರತ ಮಹಾದ ಹಿಮಾದ್ರಿ ಕಂದರದಲ್ಲಿ ಆ ಸುಂದರ ಸ್ತ್ರೀಗಳನ್ನು ರಣರಂಗದಲ್ಲಿ ನೀನು ಗೆಲ್ಲಬೇಕಂತೆ. ಹಾಗಾದರೆ ಅವಳು ನಿನ್ನವಳಂತೆ. ಆಹೋ ರಾಜ, ಓಹೋ ಮಂತ್ರಿ, ಇದು ಅಲ್ಲದೆ ಲೋಕ
ಲೋಕದಲ್ಲಿ ಅವಳನ್ನು ಜಯಿಸುವ ವೀರಾದ ವೀರನೋ ಇಲ್ಲವಂತೆ. ಈ ಸುಗ್ರೀವನೇ ಭ್ರಷ್ಟ ಹೆಣ್ಣಿಗೆ ಇಷ್ಟೊಂದು ಗರ್ವವಂತೆ. ಆಹೋ ರಾಜ, ಓಹೋ ಮಂತ್ರಿ, ಆ ಸುಂದರಿ ಸ್ತ್ರೀಯಳನ್ನು ಹಾರೋದಕ್ಕೆ ಸೂರ ಸೈನಿಕರನ್ನು ಕಳಿಸೋ ರಾಜ ರವಿಕೋಟಿ ತೇಜ. ಓಹೋ ಮಂತ್ರಿ, ಹರಿಮಣಿಗಳನ್ನು ಕರೆಯಲಿಕ್ಕೆ ನಮ್ಮ ವೀರಾದಿ ವೀರನನ್ನು ಕಳಿಸಿದನು. ನೀನು ಜಾಗ್ರತೆಯಿಂದ ಹೋಗಿ ಬರುವಂಥವನಾಗೋ. ನಿಷ್ಠದಿಂದ ಹೋಗಲು ವೀರರಾದ ಸೂರ ಚಂಡ ಮುಂಡರನ್ನು ಜಾಗ್ರತೆಯಿಂದ ಬರೆಯಳುವಂತನಾಗಿ ಸಾರುತ್ತೆ. ದೇವ